ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ಇವತ್ತು ಅಡುಗೆ ಮಾಡ್ತಾ ನಾನು ನೀವು ಮಾತಾಡ್ತಾ ಇರೋಣ ಬನ್ನಿ. ಅಡಿಗೆ ಮಾಡ್ತಾ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಂದು ಸಾರು ಕುದೀತಾ ಇದೆ, ಇಲ್ಲಿ ತೊಂಡೆಕಾಯಿ ಪಲ್ಯ ರೆಡಿ ಆಯಿತು, ಇಲ್ಲಿ ಅನ್ನಕ್ಕೆ ಕುಕ್ಕರ್ ಇಡ್ತಾ ಇದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಅಡುಗೆ ಮಾಡಿದ ಕೆಲವು ವಿಷಯಗಳು ತಲೆಗೆ ಬರ್ತಾ ಇರುತ್ತಲ್ವಾ, ಆಗ ನಿಮ್ಮೊಟ್ಟಿಗೆ ಅದನ್ನೆಲ್ಲ ಹಂಚ್ಕೊಳ್ಳೋಕ್ಕೂ ನನಗೆ ಇಷ್ಟ. ಯಾಕಂದರೆ ನಮಗೆ ಗೊತ್ತಿರುವ ಕೆಲವು ವಿಷಯಗಳನ್ನು ಇನ್ನೊಬ್ಬರೊಟ್ಟಿಗೆ ಹಂಚ್ಕೊಂಡ್ರೆ ಅವರಿಗೂ ಉಪಯೋಗ ಆದರೆ ಆಗತ್ತಲ್ವ, ಅದಕ್ಕಾಗಿ ನಾನು ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ನಾನು ಈಗ 34 ವರ್ಷದ ಹಿಂದೆ ಮಡಿಕೇರಿಯಲ್ಲಿದ್ದಾವಾಗ ನಾನು ದೊಡ್ಡ ಮಗಳ ಬಸ್ರಿ ಇದ್ದೆ. ಆವಾಗ ಇನ್ನೂ ತುಂಬ ಚಿಕ್ಕ ವಯಸ್ಸು, ನನಗೆ 21 ವರ್ಷ ಅಷ್ಟೇ. ಆವಾಗ ಏನಂದರೆ, ನಮ್ಮ ಪಕ್ಕದ ಮನೇಲಿ ಒಬ್ಬರು 80 ವರ್ಷದ ಮೇಲಿನ ಅಜ್ಜಿ ಇದ್ದರು. ಅವರಿಗೆ ನಾನಂದರೆ ತುಂಬ ಇಷ್ಟ ಆಯಿತಾ. ನಾನು ಚಿಕ್ಕವಳು, ನಾನು ಒಬ್ಬಳೇ ಇರ್ತಿದ್ದೆ. ನಾನು ಅವರೊಟ್ಟಿಗೆ ಮಾತಾಡ್ತಾ ಸಂಜೆ ಎಲ್ಲ ಹೊತ್ತು ಕಳೀತಾ ಇರ್ತಿದ್ದೆ. ಅವ್ರ ಮನೆ ಹತ್ರ ಹೋಗಿ ಕೂತ್ಕೊಂಡು ಮಾತಾಡ್ತಾ ಇರ್ತಿದ್ದೆ ನಾನು. ಆವಾಗ ಅವರು ನನಗೆ ಸುಮಾರು ವಿಷಯಗಳನ್ನು ಹೇಳುವವರು. ನಮಗೂ ಗೊತ್ತಿರೋದಿಲ್ಲ ಅಲ್ವಾ, ಸಣ್ಣವರು ಆವಾಗ. ಹಾಗೆ ಅವರು ಹೇಳಿರುವಂತಹ ಅಡುಗೆ ಮನೆಯ ಒಂದು ಟಿಪ್ಪನ್ನು ನಾನಿವತ್ತು ನಿಮಗೆ ಹೇಳ್ಕೊಡ್ತೀನಿ. ಅಡುಗೆ ಮನೆಯಲ್ಲಿ ನಮಗೆ ಮೇಯ್ನ್ ಬೇಕಾಗುವುದೇನು? 2 ಬಿಳಿ ಐಟಮ್ಸ್, ಅಕ್ಕಿ ಒಂದು, ಉಪ್ಪು ಒಂದು. ಸಕ್ಕರೆನೂ ಬೇಕು, ಹಾಲು ಬೇಕು, ಬಿಳಿ ಐಟಮ್ ಅಂತ ಲೆಕ್ಕ ಇಟ್ಟರೆ ತುಂಬ ಬೇಕು. ಮೇಯ್ನ್ ಬೇಕಾಗೋದು ಅಕ್ಕಿ ಮತ್ತು ಉಪ್ಪು ಅಲ್ವಾ. ಉಪ್ಪಿನ ಬಗ್ಗೆ ಹೇಳ್ತೀನಿ. ಉಪ್ಪನ್ನು ಯಾವಾಗಲೂ ಅಷ್ಟೇ ಒಂದೇ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಡಬಾರ್ದು ಅಂತ ಹೇಳ್ತಾರೆ. ಒಂದೇ ಗಾಜಿನ ಡಬ್ಬದಲ್ಲಿ ಇಲ್ಲ ಭರಣಿಗಳಲ್ಲಿ ಅಂಥದ್ರಲ್ಲೇ ಹಾಕಿಡಬೇಕು ಅಂತಾರೆ. ಆಮೇಲೆ ಮೇಯ್ನ್ ಈ ಟಿಪ್ಪು ನನಗೆ ಅವರೇ ಹೇಳಿರುವಂಥದ್ದು ಏನಂದರೆ, ಅಡುಗೆ ಮಾಡುವಾಗ ನಾವು ಹೀಗೆ ಅಡುಗೆ ಮನೆಯಲ್ಲಿ ನಿಂತು ಅಡುಗೆ ಮಾಡ್ತಾ ಇರ್ತೀವಲ್ವಾ, ಆವಾಗ ನಮ್ಮ ಒಲೆಯ ಬಲಗಡೆಯಲ್ಲಿ ನೋಡಿ, ಇಲ್ಲಿ ನಾನೀಗ ಉಪ್ಪಿನ ಡಬ್ಬ ಇಟ್ಟಿದ್ದೀನಿ. ನೋಡಿ, ಉಪ್ಪಿನ ಭರಣಿ ಇಟ್ಟಿದ್ದೀನಿ ಅಲ್ವಾ. ನಮ್ಮ ಗ್ಯಾಸ್ ಸ್ಟವ್ವಿನ ಬಲಬದಿಯಲ್ಲೇ ಉಪ್ಪಿನ ಡಬ್ಬ ಇಟ್ಟಿರ್ಬೇಕಂತೆ. ಯಾವಾಗಲೂ ಬಲಬದಿಯಲ್ಲೇ ಇರಬೇಕಂತೆ, ಎಡಬದಿಲಿ ಉಪ್ಪು ಇಟ್ಕೊಳ್ಬಾರ್ದಂತೆ. ನನಗೇನು ಆ ವಿಷಯ ಗೊತ್ತಿರಲಿಲ್ಲ ಮುಂಚೆ, ಉಪ್ಪನ್ನು ಬಲಬದಿಗೆ ಇಡಬೇಕು ಅಂತ ಗೊತ್ತಿರಲಿಲ್ಲ. ಅವ್ರು ಹೇಳಿದ ನಂತರನೇ ನಾನು ಇಟ್ಕೊಳ್ಳಿ ಶುರು ಮಾಡಿದ್ದು. ಯಾವಾಗಲೂ ನಾವು ಅಡುಗೆ ಮಾಡ್ತಾ ನಿಂತಿರುವಾಗ ನಮ್ಮ ಬಲ ಕೈಯ ಬದಿಗೆ ಉಪ್ಪಿರಬೇಕಂತೆ. ಅದು ಯಾವಾಗಲೂ ವಾಸ್ತು ಪ್ರಕಾರ ತುಂಬ ಒಳ್ಳೆಯದಂತೆ. ಹಾಗಾಗಿ ನಾನು ಅದು ಗೊತ್ತಾದವಾಗಿಂದ ನನ್ನ ಬಲಬದಿಗೆ ಇಲ್ಲಿ ಉಪ್ಪನ್ನು ಇಟ್ಕೊಂಡಿರ್ತೇನೆ. ನೀವು ಅದನ್ನೇ ಎಡಗಡೆ ಎಲ್ಲರೂ ಉಪ್ಪಿಟ್ಕೊಳ್ತಾ ಇದ್ದರೆ ಅದನ್ನು ಬಲಗಡೆಗೆ ಚೇಂಜ್ ಮಾಡ್ಕೊಂಡ್ಬಿಡಿ, ಆಯಿತಾ. ಹಾಗೆಯೇ ಉಪ್ಪನ್ನು ನಾವು ಯಾವಾಗಲೂ ತಗೊಂಡು ಬರುವಾಗ ಮನೆಗೆ ಗಡಿಬಿಡಿ ಇದ್ದರೆ ನಾವು ದಿನ ಏನು ನೋಡೋದೇ ಇಲ್ಲ, ಸೀದಾ ತಂದುಬಿಡ್ತೇವೆ. ಆದರೆ ಉಪ್ಪನ್ನು ಯಾವಾಗಲೂ ಶುಕ್ರವಾರ ತರೋದು ತುಂಬ ಶ್ರೇಷ್ಠ ಅಂತೆ. ಶನಿವಾರ ಮತ್ತು ಭಾನುವಾರ ಉಪ್ಪು ಮನೆಗೆ ತರಲೇಬಾರ್ದಂತೆ, ಶುಕ್ರವಾರ ತರಬೇಕಂತೆ. ಯಾಕಂದರೆ ಲಕ್ಷ್ಮಿ ಸಮಾನ, ಹಾಗೂ ಶುಕ್ರ ವೆಲ್ನೆಸ್, ಹಾಗೂ ಲಕ್ಷ್ಮಿ ಏನು ಗೊತ್ತೇ ಇದೆಯಲ್ಲ, ಇಷ್ಟಾರ್ಥಗಳನ್ನ ಈಡೇರಿಸುವವಳು. ಹಾಗಾಗಿ ಉಪ್ಪನ್ನು ಯಾವಾಗಲೂ ಶುಕ್ರವಾರ ಮನೆಗೆ ತರಬೇಕಂತೆ. ಮುಸ್ಸಂಜೆ ಹೊತ್ತಿಗೆ ತರಬಾರ್ದಂತೆ, ಬೆಳಿಗ್ಗಿನ ಹೊತ್ತಲ್ಲೇ ತರಬೇಕಂತೆ ಉಪ್ಪನ್ನು ಮನೆಗೆ. ಶನಿವಾರ ಮತ್ತು ಭಾನುವಾರ, ಶನಿವಾರ ಶನಿಯ ದಿನ ಅಲ್ವಾ, ಭಾನುವಾರ ರವಿಯ ದಿನ, ಅದು 2 ದಿನವೂ ನಾವು ಉಪ್ಪನ್ನು ತರಬಾರ್ದಂತೆ. ಯಾಕಂದರೆ ಉಪ್ಪನ್ನು ತಂದರೆ ಸಾಲ ಹೆಚ್ಚಾಗಂತೆ, ಕೈಯಿಂದ ದುಡ್ಡು ಪೂರ್ತಿ ಕಳೆದು ಹೋಗತ್ತಂತೆ, ಈ ಥರದ್ದೆಲ್ಲ ಆಗತ್ತೆ ಅಂತ ನನಗೆ ಅವರೆಲ್ಲ ಹೇಳ್ತಾ ಇದ್ರು. ಆವಾಗ ನನಗೆ ಅಷ್ಟು ವಿಷಯಗಳನ್ನ ಅವ್ರು ಹೇಳಿದ್ದನ್ನು ನಾನು ನಿಮ್ಮೊಟ್ಟಿಗೂ ಹಂಚ್ಕೊಳ್ಳೋಣ. ಎಲ್ರಿಗೂ ಗೊತ್ತಿರೋದು ಒಳ್ಳೆಯದಲ್ವಾ. ಯಾವತ್ತು ಉಪ್ಪನ್ನು ಸಂಜೆ ನಂತರ, ಸೂರ್ಯ ಅಸ್ತ ಆದ ನಂತರ, ಮುಸ್ಸಂಜೆ ಹೊತ್ತಲ್ಲಿ ತರಬಾರ್ದಂತೆ ಮನೆಗೆ. ಆಮೇಲೆ ಶುಕ್ರವಾರ ತರೋದು ಶ್ರೇಷ್ಠ ಅಂತೆ. ಮತ್ತು ಉಳಿದಿನೂ ತರ್ಬೋದು, ಶನಿವಾರ ಭಾನುವಾರ ಮಾತ್ರ ಉಪ್ಪನ್ನು ಮನೆಗೆ ತರಬಾರ್ದಂತೆ. ಅದನ್ನು ನಿಮ್ಗೆ ತಿಳಿಸೋಣ. ಹಾಗೆ ಅಡುಗೆಗೂ ನಾನು ಉಪ್ಪು ಹಾಕಬೇಕಲ್ವಾ, ಉಪ್ಪು ಹಾಕಿದ್ದೀನಿ ನಾನು. ಸ್ವಲ್ಪ ಉಪ್ಪು ಕಮ್ಮಿ ಇದೆ ಸಾರಿಗೆ, ಹಾಗಾಗಿ ಉಪ್ಪನ್ನು ಸೇರಿಸಿದೆ ನಾನು ಸಾರಿಗೆ. ಹೀಗೆ ಕೆಲವು ವಿಷಯಗಳನ್ನು ನಮಗೇನು ಗೊತ್ತಿದೆಯೋ ಅದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದ್ರಿಂದ ನನಗೂ ಖುಷಿ ಸಿಗತ್ತೆ, ನಿಮಗೂ ಕೆಲವು ವಿಷಯಗಳನ್ನ ತಿಳ್ಕೊಂಡಾಗತ್ತೆ. ಏನಂತೀರಿ ಅಲ್ವಾ. ಈಗ ನಾನು ಸಾರಾಯಿತು, ನಂದು ಕುದೀತು, ಒಗ್ಗರಣೆ ಒಂದು ಮಾಡಬೇಕಂತೆ, ಆಮೇಲೆ ಮಾಡ್ತೀನಿ ನಾನು.
ಪಲ್ಯ ರೆಡಿ ಆಯಿತು, ಸಾರು ರೆಡಿ ಆಯಿತು. ಕುಕ್ಕರ್ ಕೂಗಿಸ್ಬೇಕು. ಕುಕ್ಕರ್ ಅನ್ನಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು ಕೂಗಿಸ್ತೀನಿ ನಾನು, ಯಾಕಂದರೆ ಇನ್ನೂ ಊಟಕ್ಕೆ ಟೈಮ್ ಇದೆ. ಹಾಗಾಗಿ ನಾನು ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮುಗಿಸಿ ಬಂದು ನಾನು ನಿಮ್ಮೊಟ್ಟಿಗೆ ಅಡುಗೆ ಮನೆಗೆ ಬಂದಲ್ಲ, ನನಗೆ ಆವಾಗ ನೆನಪಾಯಿತು ಏನೋ ಒಂದು ಸಣ್ಣ ಸಣ್ಣ ವಿಷಯಗಳು ಗೊತ್ತಿದ್ದನ್ನು ಹೇಳಬೇಕು ನಿಮ್ಮೊಟ್ಟಿಗೆ ಅನ್ನೋದೇ ನನ್ನೊಂದು ಆಸೆ. ಹಾಗೆಯೇ ಉಪ್ಪಿನ ಜಾರನ್ನು ನಾವು ಇಟ್ಟಿರ್ತೀವಲ್ಲ, ಅದರ ಮುಚ್ಚಳನೂ ಅಷ್ಟೇ ಹೀಗೆ ನಾವು ಓಪನ್ ಮಾಡಿ ಇಡ್ತೀವಿ ಒಂದೊಂದು ಸಲ. ಮುಚ್ಚಳನ್ನು ಯಾವಾಗಲೂ ಕ್ಲೋಸ್ ಮಾಡಿಯೇ ಇಡಬೇಕಂತೆ. ಉಪ್ಪಿನ ಜಾರಿದು ಮುಚ್ಚಳನ್ನು ಕ್ಲೋಸ್ ಮಾಡಿಯೇ ಇಡಬೇಕಂತೆ. ಈ ಥರ ಓಪನ್ ಮಾಡಿ ಇಟ್ಕೊಳ್ಬಾರ್ದು, ಯಾವಾಗಲೂ ಉಪ್ಪಿನ ಮುಚ್ಚಳನ್ನು ಕ್ಲೋಸ್ ಮಾಡಿ ಇಡಬೇಕಂತೆ. ಹಾಗೆ ಇನ್ನೊಂದು ಬಿಳಿ ಐಟಮ್ ನಾನು ಹೇಳಿದೆ ಅಲ್ಲ, ಅಕ್ಕಿನೂ ಅಷ್ಟೇ. ಅಕ್ಕಿನ ತಗೊಳ್ಳೋಕ್ಕೆ ವಾಸ್ತು ಪ್ರಕಾರ ಅವ್ರು ಹೇಳಿರೋದು ನನಗೆ ಮಂಗಳವಾರ ಮತ್ತು ಗುರುವಾರ ಅಕ್ಕಿ ತಗೊಳ್ಳೋಕ್ಕೆ ತುಂಬ ಒಳ್ಳೆ ದಿನಗಳಂತೆ ಅಂತ ಅವ್ರು ಹೇಳಿದ್ದಾರೆ. ನಾವು ಅದೆಲ್ಲ ಮಾಡೋಕ್ಕಾಗೋದಿಲ್ಲ. ಗ್ರಾಸರಿ ತರುವಾಗ ಮನೆ ಐಟಮ್ಸ್ ಎಲ್ಲ ಒಟ್ಟಿಗೆ ತರ್ತೀವಿ. ಶನಿವಾರ ಅಕ್ಕಿನೂ ಪರ್ಚೇಸ್ ಮಾಡಬಾರ್ದಂತೆ. ಶನಿವಾರ ಭಾನುವಾರ ಬಿಟ್ಟು ಉಳಿದ ದಿವಸ ಯಾವುದಾದ್ರೂ, ನಾನು ಯಾವಾಗಲೂ ಹಾಗೆ ಮಾಡ್ತೀನಿ. ವೀಕೆಂಡ್ ಅಂತೂ ನಾವು ಹೋಗಲ್ಲ ಆ ಥರದ್ದು ಪರ್ಚೇಸ್ ಮಾಡೋಕ್ಕೆ. ವೀಕ್ ಡೇಸಲ್ಲೇ ಹೋಗಿ ತಗೊಳ್ತೇವೆ ನಾವು. ಶನಿವಾರ ಭಾನುವಾರನ ಅವಾಯ್ಡ್ ಮಾಡಬೇಕಂತೆ, ಯಾಕಂದರೆ ಅದು ನಮಗೆ ಪಾಸಿಟಿವ್ ಎನರ್ಜಿನ ಮನೆಯೊಳಗೆ ತುಂಬತ್ತಂತೆ ಉಳಿದ ದಿನಗಳಲ್ಲಿ ಪರ್ಚೇಸ್ ಮಾಡಿದರೆ. ಶನಿವಾರ ಭಾನುವಾರ ಎಲ್ಲ ಅಂದರೆ ನೆಗೆಟಿವಿಟಿ ಬರುತ್ತೆ ಮನೆಯಲ್ಲಿ ಅಂತ ಹೇಳ್ತಾರೆ. ಎಷ್ಟು ಸತ್ಯನೋ, ಹಿಂದಿನವ್ರು ಹೇಳಿದ್ದನ್ನು ನಂಬುವಂಥದ್ದು ನಮ್ಮದೊಂದು ಇದಲ್ವಾ ಸಂಪ್ರದಾಯ. ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ಲ. ಹಾಗಾಗಿ ನಾವೇನು ಮಾಡ್ತೇವೆ, ವೀಕ್ ಡೇಸಲ್ಲೇ ಹೋಗಿ ನಾನು ಎಲ್ಲ ಐಟಮ್ಗಳನ್ನು ತಗೊಂಡು ಬರ್ತೇನೆ. ಶನಿವಾರ ಭಾನುವಾರನ ಆದಷ್ಟು ಅವಾಯ್ಡ್ ಮಾಡ್ತೇನೆ. ನೀವು ಕೂಡ ಈ ಥರದ ವಾರ ದಿನ ಎಲ್ಲ ನೋಡೋ ಅಭ್ಯಾಸ ಇದೆಯಾ? ನಾನೇನು ತೀರ ಯಾವುದನ್ನು ನಂಬೋಳೆ ಅಲ್ಲ, ಆದರೆ ಇಂಥ ಸಣ್ಣ ಸಣ್ಣ ಕೆಲವು ವಿಷಯಗಳು ಹೌದು ಅಂತ ಹಿಂದಿನವ್ರು ಹೇಳಿರೋದನ್ನು ಕೆಲವು ಫಾಲೋ ಮಾಡ್ತೀನಿ ಅಷ್ಟೇ. ಅಂದರೆ ಉಪ್ಪನ್ನು ಭರಣಿಯಲ್ಲೇ ಹಾಕಿ ಇಡ್ತೀನಿ, ಬಲಭಾಗದಲ್ಲೇ ಇಟ್ಕೊಳ್ತೇನೆ. ಮತ್ತು ಶನಿವಾರ ಭಾನುವಾರ ಶಾಪಿಂಗ್, ತರಕಾರಿ ಎಲ್ಲ ನಾನು ಶನಿವಾರ ಭಾನುವಾರನೂ ಶಾಪಿಂಗ್ ಮಾಡ್ತೇನೆ. ಗ್ರಾಸರಿ ಎಲ್ಲ ಸಾಮಾನ್ಯ ಶನಿವಾರ ಭಾನುವಾರ ನಾನು ಶಾಪಿಂಗ್ ಮಾಡೋದಿಲ್ಲ. ಬನ್ನಿ, ಇಷ್ಟೊತ್ತಿಗೆ ಇದಿಷ್ಟು ವಿಷಯಗಳನ್ನು ನನಗೆ ಗೊತ್ತಿರೋದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತ ನಾನು ವಿಡಿಯೋ ಮಾಡಿದೆ. ಬನ್ನಿ, ಈಗ ನಾನು 11 ಗಂಟೆ ಹೊತ್ತಿಗೆ ನಾವೇನು ಮಾಡ್ತೀವಿ, ನನ್ನ ಯಜಮಾನರು ಹೊರಗಡೆ ಹೋಗಿದ್ದಾರೆ, ಒಬ್ಬಳೇ ಇರ್ತೀನಲ್ಲ. ನಾನು ಇಷ್ಟೊತ್ತಿಗೆ ಯಜಮಾನರು ಇದ್ದರೂ ನಾವಿಬ್ಬರು ಅಷ್ಟೇ ಗ್ರೀನ್ ಟೀ ಕುಡಿತೀವಿ. ಇವತ್ತು ನಾನು ಇಷ್ಟೊತ್ತಿಗೆ ಒಂದು ಗ್ರೀನ್ ಟೀ ಕುಡಿದ್ರೆ ಮನಸ್ಸು ರಿಫ್ರೆಶ್ ಆಗಿ ಖುಷಿ ಆಗುತ್ತೆ. ಅದಕ್ಕೆ ನಾನು ಗ್ರೀನ್ ಟೀ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ನಿಮಗೂ ಮಾಡಿ ತೋರಿಸ್ತೀನಿ. ನನಗೆ ತುಂಬ ಸ್ಟ್ರಾಂಗ್ ಇದ್ದರೆ ಇಷ್ಟ ಇಲ್ಲ ಗ್ರೀನ್ ಟೀ, ಲೈಟಾಗಿ ಇಟ್ಕೊಳ್ತೀನಿ ನಾನು. ಟೀ ಬ್ಯಾಗ್ಸ್ ಇರುತ್ತಲ್ಲ, ಈ ಥರದ್ದು ಟೀ ಬ್ಯಾಗ್ಸ್ ಹಾಕಿ ಗ್ರೀನ್ ಟೀ ಕುಡಿತೀನಿ ನಾನು. ಲೆಮನ್ ಮತ್ತು ಹನಿ ಫ್ಲೇವರ್ ಇದು ಗ್ರೀನ್ ಟೀ ಮಾಡ್ಕೊಂಡು ಕುಡಿತೀನಿ ನಾನು. ಸ್ವಲ್ಪ ಗಂಟಲು ಕೆಟ್ಟೋಗಿದೆ, ಸ್ವಲ್ಪ ಶೀತ ಆಗಿದೆ, ಕೆಮ್ಮಿದೆ. ಹಾಗಾಗಿ ಒಂಚೂರು ರಿಲೀಫ್ ಆಗತ್ತಲ್ಲ ಬಿಸಿ ಬಿಸಿ ಕುಡಿದ್ರೆ, ಅದಕ್ಕೆ ಗ್ರೀನ್ ಟೀ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಗ್ರೀನ್ ಟೀ ರೆಡಿ ಮಾಡಿಕೊಂಡೆ. ಹಾಗೆ ಫ್ರೆಂಡ್ಸ್, ಇನ್ನೊಂದು ವಿಷಯನ ನಾನು ನಿಮ್ಮೊಟ್ಟಿಗೆ ಸುಮಾರು ದಿನದಿಂದ ಡಿಸ್ಕಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ಏನು ಮಾಡ್ತೀನಿ ಅಂದರೆ, ಅಡುಗೆ ಎಲ್ಲ ನಿಮಗೆ ತೋರಿಸುವಾಗ, ಬ್ರೇಕ್ಫಾಸ್ಟ್ ಎಲ್ಲ ಮಾಡುವಾಗ, ಬೆಳಿಗ್ಗೆ ನಾನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಹೇಗಿರ್ತೇನೋ ಎದ್ದವಳು ನೈಟ್ ಡ್ರೆಸ್ಸಲ್ಲೇ ಇರ್ತೀನಿ. ನೈಟ್ ಪ್ಯಾಂಟು ಮತ್ತು ನಾನು ಟಾಪ್ ಹಾಕಿರ್ತೇನೆ, ಇಷ್ಟು ಉದ್ದದ್ದು ಟೀ ಶರ್ಟ್ಸ್ ಥರ ಲೂಸ್ ಟೀ ಶರ್ಟ್ ಹಾಕ್ಕೊಂಡಿರ್ತೀನಲ್ಲ ಮನೆಯಲ್ಲಿ, ಅದರಲ್ಲೇ ತೋರಿಸ್ತೀನಿ. ಸ್ನಾನದ ನಂತರದ ವಿಡಿಯೋಗಳನ್ನು ಮಾಡುವಾಗ ನಾನು ಚೂಡಿದಾರ್ ಹಾಕ್ಕೊಂಡಿರ್ತೀನಿ. ಯಾರೋ ನನ್ನ ಹೆಸರು ಮರ್ತೇ ಆಯ್ತಾ, ಇವತ್ತು ನೆನಪೇ ಹೋಯ್ತಲ್ಲ, ಅವ್ರ ಹೆಸರನ್ನು ಹೇಳಬೇಕು ಅಂತ ಯೋಚನೆ ಮಾಡಿರ್ತೀನಿ, ಮರ್ತೋಗ್ಬಿಡತ್ತೆ ನನಗೆ ಹೆಸರೇ. ಯಾರೊಬ್ಬರು ಕಮೆಂಟ್ ಮಾಡಿದರು, ನೀವು ಆ ಥರ ಡ್ರೆಸ್ಸೆಲ್ಲ ಹಾಕ್ಕೊಂಡು ವಿಡಿಯೋ ಮಾಡಬೇಡಿ, ನಿಮ್ಗೆ ಚೆನ್ನಾಗಿ ಕಾಣಲ್ಲ, ನಿಮಗೆ ವಯಸ್ಸಾಗಿದೆಯಲ್ವಾ, ನೀವು ಸೀರೆ ಉಟ್ಕೊಂಡೇ ವಿಡಿಯೋ ಮಾಡಿ ಅಂತ. ತಲೆಗಿಲೆ ನೆಟ್ಟಿಗೆ ಇದೆಯಾ ಇವರಿಗೆ ಇಲ್ವೋ ನನಗೆ ಅರ್ಥ ಆಗೋದಿಲ್ಲ. ಯಾರು ಮನೇಲಿ ಬೆಳಿಗ್ಗೆ ಸೀರೆ ಉಟ್ಕೊಂಡು ವಿಡಿಯೋ ಮಾಡ್ತಾರೆ? ತುಂಬ ಜನ ಸೀರೆ ಉಡುವವರು ಇದ್ದಾರೆ, ಉಡುವವರು ಉಟ್ಕೊಂಡೇ ಮಾಡ್ತಾರೆ, ಖಂಡಿತಕ್ಕೂ ಅಲ್ಲ ಅನ್ನೋದಿಲ್ಲ. ನಮ್ಮಂಥವರು ನಾವು ಸೀರೆ ಉಡೋದೇ ಫಂಕ್ಷನಿಗೆ ಹೋಗುವಾಗ, ಇಲ್ಲ ರಿಲೇಟಿವ್ಸ್ ಮನೆಗೆ ಹೋಗುವಾಗ ಇಂಥ ಟೈಮಲ್ಲಿ ಸೀರೆ ಉಡ್ತೇವೆ. ದಿನಗಳಲ್ಲಿ ನಾವು ಡ್ರೆಸ್ಸೇ ಹಾಕ್ಕೊಂಡಿರುವವರು. ನಾನು ಹಗಲಲ್ಲಿ ಚೂಡಿದಾರ್ ಹಾಕ್ಕೊಳ್ತೇನೆ, ರಾತ್ರಿ ಮಲಗುವಾಗ ನೈಟ್ ಡ್ರೆಸ್ ಹಾಕ್ಕೊಂಡಿರ್ತೇನೆ, ಅದರಲ್ಲೇ ವಿಡಿಯೋ ಮಾಡ್ತೇನೆ. ಏನು ತೊಂದರೆ ಆಯ್ತು ಅವ್ರಿಗೆ ಅದರಿಂದ?
ನೀವು ನೋಡಬೇಕಾಗಿರೋದೇನು ಅಡುಗೆ ತಾನೇ. ಬೆಳಿಗ್ಗೆದ್ದು ಮೇಕಪ್ ಮಾಡಿಕೊಂಡು ತುಟ್ಟಿಗೆ 4 ಇಂಚು ಲಿಪ್ಸ್ಟಿಕ್ ಹಚ್ಕೊಂಡು ಚಂದ ಮಾಡಿ ಸ್ಟೈಲ್ ಮಾಡ್ಕೊಂಡು ಬೆಳಿಗ್ಗೆ ಅಡುಗೆ ಮನೆಯಲ್ಲಿ ನಿಂತು ಅಡುಗೆ ಮಾಡೋಕ್ಕಾಗತ್ತಾ ಯಾರಿಗಾದರೂ? ನನಗೆ ಆ ಥರದ್ದು ಇಷ್ಟನೂ ಇಲ್ಲ. ನಾವು ತುಂಬ ಸಿಂಪಲ್ಲಾಗಿ ಬದುಕೋರು, ಸಿಂಪಲ್ಲಾಗಿ ಇರುವವರು. ನಾನು ಹೇಗೆ ಸಿಂಪಲ್ಲಾಗಿ ಇರ್ತೇನೆ ಅದರಲ್ಲೇ ನಾನು ಅಡುಗೆ ತೋರಿಸ್ತೇನೆ. ಇಷ್ಟ ಆದವರು ನೋಡ್ತಾರೆ ಅಲ್ವಾ? ಯಾರೂ ನನಗೆ ಅದಕ್ಕೆಲ್ಲ ಕಮೆಂಟ್ ಮಾಡುವವರೇ ಇಲ್ಲ. ಎಷ್ಟೋ ಜನ ನನ್ನ ಥರನೇ ಸಿಂಪಲ್ಲಾಗಿ ಅಡುಗೆ ಮಾಡೋರು ಇದ್ದಾರೆ. ಕೆಲವರು ಇದ್ದಾರೆ ಬಿಡಿ, ಬೆಳಿಗ್ಗೆ ಡ್ರೆಸ್ ಜೋರಾಗಿ ಮೇಕಪ್ ಮಾಡ್ಕೊಂಡು ಮಾಡೋರು ಇರ್ತಾರೆ. ನಾನು ಎಲ್ಲಿ ಹೇಗಿರಬೇಕೋ ದೇವರ ನಾಮಗಳನ್ನು, ನಾನು ತುಂಬ ಹಾಡುಗಳನ್ನು ಹಾಡ್ತೀನಲ್ವ, ದೇವ್ರ ನಾಮಗಳನ್ನು ಹಾಡುವಾಗ ಇಂಥದ್ದೆಲ್ಲ ಮಾಡುವಾಗ ನಾನು ನೀಟಾಗಿ ಸೀರೆ ಉಟ್ಕೊಂಡೇ ಎಲ್ಲಿ ಯಾವ ಥರ ಇರಬೇಕೋ ಹಾಗೇ ಇರ್ತೇನೆ. ಮನೆಯಲ್ಲಿರುವಾಗ ಮನೆಯಲ್ಲಿ ಅಡುಗೆ ಮಾಡ್ತಾ ಇರೋದನ್ನು ತೋರಿಸುವಾಗ ಜೋರಾಗಿ ಸೀರೆ ಉಟ್ಕೊಂಡು ಡ್ರೆಸ್ ಮಾಡ್ಕೊಂಡು ಮಾಡು, ವಯಸ್ಸಾಗಿದೆಯಲ್ಲ ಚೆನ್ನಾಗಿ ಕಾಣಲ್ಲ ನಿನಗೆ ಅಂತ ಯಾರೋ ಕಮೆಂಟ್ ಮಾಡಿದ್ದಾರೆ. ಅಂಥವ್ರ ಕಮೆಂಟಿಗೆ ನಾನು ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಅಂಥದ್ದು ಒಂದೊಂದು ಬರ್ತಾ ಇರುತ್ತೆ ಅಲ್ವಾ, ಏನೂ ಮಾಡೋಕ್ಕಾಗೋದಿಲ್ಲ. ಅವ್ರ ಮೆಂಟ್ಯಾಲಿಟಿನೇ ತೋರಿಸತ್ತೆ ಹೊರತು ನಮಗೇನು ಎಫೆಕ್ಟ್ ಮಾಡಲ್ಲ. ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ನೀವೇನಂತೀರಾ? ಹೌದಾ, ಬೆಳಿಗ್ಗೆ ಸೀರೆ ಉಟ್ಟು ಡ್ರೆಸ್ ಮಾಡಿಕೊಂಡು ಅಡುಗೆ ಮಾಡಬೇಕಾ? ಖಂಡಿತಕ್ಕೂ ಅಂಥದ್ದೆಲ್ಲ ಯೋಚನೆ ಎಲ್ಲ ಬಿಟ್ಟುಬಿಡಿ. ಹೇಗಿರ್ತೀವೋ ಹಾಗೇ ತೋರಿಸ್ಬೇಕಷ್ಟೆ. ಅದಕ್ಕಾಗಿ ವಿಡಿಯೋ ಮಾಡೋಕ್ಕಾಗಿ ಅವತಾರ ಡ್ರೆಸ್ ಮಾಡ್ಕೊಂಡು ಮಾಡುವಂಥದ್ದು ನನಗೆ ಇಷ್ಟನೂ ಇಲ್ಲ, ನಾನು ಮಾಡೋದೂ ಇಲ್ಲ. ಇಷ್ಟ ಆಗೋರು ನೋಡ್ತಾರೆ ಅಲ್ವಾ? ಏನಂತೀರಿ ನೀವು? ಯಾರೋ ಒಬ್ಬರು, ನಾನು ಮರ್ತು ಬಿಟ್ಟೆ, ಏನು ಮಾಡಲಿ, ನೆನ್ಪಿಟ್ಕೊಂಡಿರ್ತೇನೆ. ನೂರಾರು ತಲೆ ಒಳಗೆ ಫುಲ್ ಬ್ಯುಸಿ ಬೇರೆ ಇದ್ದೇನೆ. ಮಕ್ಕಳೆಲ್ಲ ಬಂದಿದ್ದಾರೆ ಫಾರಿನಿಂದ, ಪುರ್ಸೊತ್ತೇ ಇಲ್ಲ ವಿಡಿಯೋಗಳನ್ನು ಮಾಡಬೇಕು, ಟೈಮೇ ಇಲ್ಲ ಅಲ್ಲ. ಸಂಸಾರ ಅಂದರೆ ಸಂಸಾರದಲ್ಲಿ ಎಲ್ಲರಿಗೆ ಏನು ಗೊತ್ತಾಗುತ್ತೆ ಸಂಸಾರದ ಬೆಲೆ ಅಲ್ವಾ? ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದಿರು ಎಲ್ಲರೂ ಮನೇಲಿರುವಾಗ ನಮ್ಗೆ ಎಷ್ಟು ಕೆಲಸ ಇರುತ್ತೆ. ಯಾವುದೂ ಅನುಭವಿಸದೇ ಇರುವವರು ಇಂಥದ್ದು ಮಾತಾಡುವವರು. ಯಾಕಂದರೆ ಅವ್ರಿಗೆ ಯಾವ ಅನುಭವನೂ ಇರುವುದೇ ಇಲ್ಲ. ಅವ್ರಿಗೆ ಅವರದ್ದೊಂದು ಏನು ಹೇಳ್ತಾರೆ, ಕುರಿಮಂದೆ ಅಷ್ಟೇ, ಮನೆಯವ್ರದ್ದು ಅಷ್ಟು ಬಿಟ್ಟರೆ ಮೂರನೇವರು ಗೊತ್ತಿಲ್ಲ, ಮೂರನೇವ್ರು ಗೊತ್ತಿರುವುದಿಲ್ಲ, ಯಾರೂ ಬೇಡ ಅಂಥವ್ರಿಗೆ ಇಂಥದ್ದೇ ಕಮೆಂಟ್ ಮಾಡೋದೇ ಕೆಲಸ ಅಲ್ವಾ? ನಮ್ಮ ಹಾಗೆ ಮಕ್ಕಳು, ಮೊಮ್ಮಕ್ಕಳು, ಸಂಸಾರ ಅಂತ ಮುಳುಗಿರುವಾಗ ಯಾವುದಕ್ಕೆ ಟೈಮ್ ಇರುತ್ತೆ? ಇಷ್ಟು ಮಾಡಿ ತೋರಿಸೋದೇ. ತುಂಬ ಬ್ಯುಸಿ ಸಮಯದಲ್ಲೂ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನಾನು ನಿಲ್ಲಿಸ್ಬಿಡಬೇಕು ವಿಡಿಯೋನ ಮಕ್ಕಳು ಹೋಗುವವರೆಗೆ ಅದೇ ಯೋಚನೆ ಮಾಡ್ಕೊಂಡವಳು. ಆದರೂ ಹಾಕಬೇಕು, ಬಿಡಬಾರ್ದು ಅಂತ. ಯಾಕಂದರೆ ನಾನು ಶುರು ಮಾಡಿ 1.5 ವರ್ಷ ಆಯಿತು. ನನ್ನದೊಂದು ಪ್ಯಾಷನ್ ಆಗಿತ್ತದು, ಅದಕ್ಕೆ ಶುರು ಮಾಡ್ಕೊಂಡಿದ್ದೆ. ಹಾಗಾಗಿ ನಾನು ವಿಡಿಯೋ ಹೇಗಿದ್ದೀನೋ ಹಾಗೆ ಮಾಡಿ ಹಾಕ್ತೇನೆ. ಏನಂತೀರಿ? ನಾನು ಹೇಳಿದ ಅಡುಗೆ ಮನೆ ಟಿಪ್ಸನ್ನು ಹಾಗೆ ಫಾಲೋ ಮಾಡ್ತೀರಾ ಅಥವಾ ನಿಮ್ಗೆ ಅದರಲ್ಲಿ ನಂಬಿಕೆ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವೀಡಿಯೋಗಳ ಜೊತೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಎಲ್ಲರಿಗೂ. ನಮಸ್ತೆ.